ನಮಸ್ಕಾರ. ನಾನು ಸುಮತಿ ಶೆಣೈ ಅಂತ ಕುಂದಾಪುರದಿಂದ. ಸರ್ವರಿಗೂ ನವ ಸಂವತ್ಸರ ಪರಾಭವದ ಶುಭಾಶಯಗಳು. ಗೌಡ ಸಾರಸ್ವತ ಸಮುದಾಯಕ್ಕೆ ಸೇರಿದ ಕೊಂಕಣಿಯವರಾದ ನಾವು ಚಾಂದ್ರಮಾನ ಯುಗಾದಿಯನ್ನು ಆಚರಿಸ್ತೇವೆ. ಕರ್ನಾಟಕ ಕರಾವಳಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೆಲೆಸಿರುವ ಕೊಂಕಣಿಯರ ಯುಗಾದಿ ವಿಶೇಷ ಅಂದರೆ ಹಬ್ಬದ ಅಡುಗೆ ಮತ್ತು ವಿಧ ವಿಧದ ಖಾದ್ಯ. ಅದರಲ್ಲಿ ಗೋಡಂಬಿಯದ್ದೇ ಒಂದು ಸಂಭ್ರಮ ಎನ್ನಬಹುದು. ಕೊಂಕಣಿಯರ ದಾಲ್ ನಿಮಗೆ ಗೊತ್ತೇ ಇದೆ, ದಾಳಿತೋಯ್. ಬೇರೆ ದಿನಗಳಲ್ಲಿ ದಾಳಿತೋಯ್ ಒಂದು ರೀತಿ ಇದ್ದರೆ, ಯುಗಾದಿಯ ದಾಳಿತೋಯ್ ಅಂದರೆ ನಾವು ಅದರಲ್ಲಿ ಕೂಡ ಗೋಡಂಬಿ ತುಂಡುಗಳನ್ನು ಬಯಸ್ತೇವೆ. ಹಾಗೆ ಕಡಲೆಬೇಳೆ ಪಾಯಸ ಮತ್ತು ಪಲ್ಯದಲ್ಲಿಯೂ ಗೋಡಂಬಿಯ ಮಹಾಪೂರವೇ ಇರುತ್ತದೆ. ಆಚರಣೆಯ ಬಗ್ಗೆ ಹೇಳುವುದಾದರೆ, ಬೆಳಿಗ್ಗೆಯೇ ಉಪಹಾರಕ್ಕೆ ಕೊಟ್ಟೆ ಕಡುಬು ಪ್ರತಿಯೊಂದು ಮನೆಯಲ್ಲೂ ಇರುತ್ತದೆ. ಆಮೇಲೆ ಹೊಸ ದಿರಿಸು ಹಾಕಿಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತೇವೆ. ಅಲ್ಲಿ ವಿತರಿಸಿದ ಬೇವು ಬೆಲ್ಲವನ್ನು ಮನೆಗೆ ತಂದು ಪೂಜಿಸಿ ತಿನ್ನುವುದು ನಮ್ಮ ಸಂಪ್ರದಾಯ. ಹಾಗೆ ಪಂಚಾಂಗವನ್ನು ಪೂಜಿಸುತ್ತೇವೆ. ಕೆಲವು ಕುಟುಂಬಗಳಲ್ಲಿ ವಾಡಪ್ ಎನ್ನುವ ಒಂದು ಆಚರಣೆ ಇದೆ. ಅದೇನೆಂದರೆ, ಅನ್ನ, ಭಕ್ಷ್ಯ ಮತ್ತು ಹೊಸ ವಸ್ತ್ರದ ಸಹಿತ ಬಾಳೆ ಎಲೆಯಲ್ಲಿ ನೈವೇದ್ಯವನ್ನು ದೇವರಿಗೆ ಪೂರ್ವಜರಿಗೆ ಅರ್ಪಿಸುವ ಒಂದು ಪದ್ಧತಿ. ಅದು ಇಂದಿಗೂ ಕೆಲವು ಕುಟುಂಬಗಳಲ್ಲಿದೆ. ಹೋಳಿಗೆಯನ್ನು ಸವಿದು ನೆರೆಮನೆಯವರಿಗೂ ಆಪ್ತರಿಗೂ ಹಂಚುತ್ತೇವೆ. ಆ ಹೋಳಿಗೆಗೆ, ಯುಗಾದಿಯಂದು ಮಾಡುವ ಹೋಳಿಗೆಗೆ ಹೆಚ್ಚಾಗಿ ಉತ್ತರ ಕನ್ನಡದಲ್ಲಿ ನಾವು ಪುರಣ್ ಪುಳಿ ಅಂತ ಹೇಳ್ತೇವೆ. ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಅದಕ್ಕೆ ಉಬ್ಬಟ್ಟಿ ಅಂತ ಕೂಡ ಹೇಳ್ತೇವೆ. ಅಂತೆಯೇ ಮಾವಿನ ಮಿಡಿ ಅದ ಋತುವಾದ್ದರಿಂದ ಮಾವಿನ ಮಿಡಿಯ ಪಚಡಿ, ಗೊಜ್ಜುಗಳನ್ನು ಕೂಡ ಯುಗಾದಿಯ ವಿಶೇಷ ಅಂತ ದೇವಸ್ಥಾನದಲ್ಲಿ, ಮನೆಗಳಲ್ಲಿ ಎಲ್ಲ ತಯಾರಿಸ್ತೇವೆ. ಸಂಜೆ ಪುನಃ ದೇವಸ್ಥಾನದಲ್ಲಿ ಕುಟುಂಬ ಸಮೇತ ಎಲ್ಲರೂ ಪುರೋಹಿತರು ವಾಚಿಸುವ ಸಂವತ್ಸರ ಫಲ ಅಥವಾ ಪಂಚಾಂಗ ಶ್ರವಣದಲ್ಲಿ ಭಾಗಿಯಾಗ್ತೇವೆ. ಅಂದರೆ ಮುಂದಿನ ಬರುವ ಸಂವತ್ಸರದಲ್ಲಿ ಸ್ಥೂಲವಾಗಿ ಏನೆಲ್ಲ ಒಳಿತು ಕೆಡುಕುಗಳಿದೆ, ಆಗು ಹೋಗುಗಳ ಬಗ್ಗೆ ಒಂದು ಪಕ್ಷಿ ನೋಟವನ್ನು ಅಲ್ಲಿ ಕೊಡಲಾಗ್ತದೆ. ನಾವೆಲ್ಲರೂ ಅದನ್ನು ಆಲಿಸ್ತೇವೆ. ಅದರ ನಂತರ ಹೆಚ್ಚಾಗಿ ದೇವಸ್ಥಾನಗಳಲ್ಲಿ ಪಲ್ಲಕ್ಕಿ ಉತ್ಸವದ ಆಚರಣೆಯೂ ಇರುತ್ತದೆ. ನಾವು ಅದರಲ್ಲಿಯೂ ಭಾಗಿಯಾಗಿ ಯುಗಾದಿ ಹಬ್ಬವನ್ನು ಆಚರಿಸ್ತೇವೆ. ಮಹಾನಗರಗಳನ್ನು ಸೇರಿದ ಯುವಜನತೆ ಪ್ರತಿ ವರ್ಷವೂ ಯುಗಾದಿಯಂದು ತಮ್ಮ ಊರಿಗೆ ಬಂದು ಎಲ್ಲ ಆಚರಣೆಗಳಲ್ಲಿ ಒಗ್ಗಟ್ಟಿನಿಂದ ಮುಂದುವರಿಸ್ತಾ ಇದ್ದಾರೆ, ಒಗ್ಗಟ್ಟಿನಿಂದ ಸೇರ್ತಾ ಇದ್ದಾರೆ, ಆಚರಣೆ ಸಂಪ್ರದಾಯಗಳನ್ನು ಮುಂದುವರಿಸ್ತಾ ಇದ್ದಾರೆ. ಪರಾಭವ ಸಂವತ್ಸರ, ಇದರ ಅರ್ಥ ವಿಸ್ತಾರ ಏನಂತ ಹೇಳಿದರೆ, ಕೆಡುಕುಗಳ ಪರಾಭವ, ಒಳಿತಿನ ವಿಜಯ. ಕೆಡುಕುಗಳ ಪರಾಭವ ಮತ್ತು ಒಳಿತಿನ ವಿಜಯ, ಮೇಲುಗೈ ಆಗಲಿ ನಮ್ಮ ಜೀವನದಲ್ಲಿ ಎಂಬ ಮನದಾಳದ ಹಾರೈಕೆಯೊಂದಿಗೆ ನಾನು ಈ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ.